ಈ ಭೂತ ಪ್ರೇತ ಎಲ್ಲ ಇದೆ ಅಂತ ನೀವು ನಂಬ್ತೀರಾ? ಆ ಶಕ್ತಿಗಳು ಸತ್ಯನಾ ಅಥವಾ ನಮ್ಮ ಮನಸ್ಸಿನ ಆಟನಾ? ಈ ಕತೆನ ಪೂರ್ತಿ ಕೇಳಿ. ಇದನ್ನ ನನ್ನ ಫ್ರೆಂಡ್ ನಂಗೆ ಹೇಳಿದ್ದು. ಈ ಥರ ನಿಜವಾಗ್ಲೂ ನಡೆಯುತ್ತಾ? ಕತೆ ಕೇಳಿದ ಮೇಲೆ ನೀವೇ ಹೇಳಿ. ಸುಮಾರು 1990ರಲ್ಲಿ ನಡೆದ ಘಟನೆ. ಒಂದು ಸಣ್ಣ ರೈತನ ಕುಟುಂಬ ಇರುತ್ತೆ. ಅವ್ರಿಗೆ ದೇವ್ರ ಮೇಲೆ ತುಂಬ ಭಕ್ತಿ ಇರುತ್ತೆ. ಪ್ರತಿ ವಾರ ದೇವಸ್ಥಾನಕ್ಕೆ ಹೋಗೋದು, ಮನೆಯಲ್ಲೇ ಪೂಜೆ ಪಠನೆ ಮಾಡೋದು ಸಾಮಾನ್ಯವಾಗಿರುತ್ತೆ. ಆ ರೈತನಿಗೆ ಒಬ್ಬಳು ಮಗಳಿರ್ತಾಳೆ. ಅವಳ ಹೆಸರು ಪಲ್ಲವಿ ಅಂತ. ಸುಮಾರು 17 ವರ್ಷ ವಯಸ್ಸು ಆಕೆಗೆ. ಆಗ್ತಾನೆ ಸ್ಕೂಲ್ ಮುಗಿಸಿ ಕಾಲೇಜ್ ಮೆಟ್ಟತ್ತಿದ್ಲು. ಪ್ರತಿದಿನ ಕಾಲೇಜಿಗೆ ಸೈಕಲಲ್ಲೇ ಹೋಗ್ತಾ ಇದ್ಲು. ಮನೆಯಿಂದ ಕಾಲೇಜ್ ಸುಮಾರು 2 ಕಿಲೋಮೀಟರ್ ದೂರ ಇತ್ತು. ಅವಳು ಹೋಗೋ ದಾರಿ ತುಂಬ ಸುಂದರವಾಗಿತ್ತು. ದಾರಿ ಮಧ್ಯದಲ್ಲಿ ಒಂದು ಸ್ಮಶಾನ ಸಹ ಇತ್ತು. ಹೀಗೆ ಒಂದಿನ ಪಲ್ಲವಿ ಕಾಲೇಜಿಂದ ಮನೆಗೆ ಬರಬೇಕಾದ್ರೆ ಅವಳ ಸೈಕಲ್ ಟೈರ್ ಪಂಚರ್ ಆಗುತ್ತೆ. ಆಗ ಅವಳ ಸೈಕಲ್ನ ತಳ್ಕೊಂಡು ಬರ್ತಾ ಇರ್ತಾಳೆ. ದಾರಿ ಮಧ್ಯ ಆ ಸ್ಮಶಾನ ಸಹ ಸಿಗುತ್ತೆ. ಆ ಸ್ಮಶಾನದ ಹತ್ರ ಯಾರೋ ಮಂತ್ರಿಸಿರೋ ಒಂದು ಲಿಂಬೆಹಣ್ಣ ಅಕಸ್ಮಾತಾಗಿ ಅವಳು ತುಳಿತಾಳೆ. ಅವತ್ತಿಂದ ಅವಳ ಜೀವನದ ದಿಕ್ಕೇ ಬದಲಾಗೋಗುತ್ತೆ. ಆ ರಾತ್ರಿ ಪಲ್ಲವಿ ನಿದ್ರೆಯಿಂದ ಎದ್ದು ಬಾಗಿಲು ತೆಗಿತಾಳೆ. ಹಾಗೆ ಇತ್ಲು ಕಡೆ ನೋಡ್ತಾ ಒಬ್ಬಳೇ ಹೋಗ್ತಾಳೆ. ಅವಳ ಧ್ವನಿ ಬದಲಾಗಿತ್ತು. ಕಣ್ಣೆಲ್ಲ ಕೆಂಪಾಗಿತ್ತು. ಹಸುಗಳ ಹತ್ರ ಹೋಗಿ ವಿಚಿತ್ರ ಶಬ್ದಗಳನ್ನ ಮಾಡ್ತಾ ಇರ್ತಾಳೆ. ಆಗ ಆ ಹಸುಗಳು ಅವಳು ಮಾಡೋ ಶಬ್ದಕ್ಕೆ ಜೋರು ಕೂಗೋಕೆ ಶುರು ಮಾಡ್ತವೆ. ಆಗ ತಕ್ಷಣ ಅವ್ರ ಅಪ್ಪ ಅಮ್ಮ ಡೋರ್ ತೆಗೆದು ಆಚೆ ಬರ್ತಾರೆ. ಅವಳು ನೋಡಿ ಇವ್ರಿಗೆ ತುಂಬ ಗಾಬರಿ ಆಗುತ್ತೆ. ಆದರೂ ಸ್ವಲ್ಪ ಧೈರ್ಯ ಮಾಡಿಕೊಂಡು ಆಕೆನ ಇಟ್ಕೊಳ್ತಾರೆ. ಆಗ ಪಲ್ಲವಿ ಗಂಡು ಧ್ವನಿಯಲ್ಲಿ ನನ್ನನ್ನು ಬಿಟ್ಬಿಡಿ, ಈ ದೇಹ ನಂದಲ್ಲ ಅಂತ ಹೇಳ್ತಾ ಇರ್ತಾಳೆ. ಮರುದಿನ ಬೆಳಿಗ್ಗೆ ಪಲ್ಲವಿನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಟೆಸ್ಟ್ ರಿಸಲ್ಟ್ಸು, ಸ್ಕ್ಯಾನ್ ರಿಸಲ್ಟ್ಸು ಎಲ್ಲ ನಾರ್ಮಲಾಗಿ ಬರುತ್ತೆ. ಆಗ ಡಾಕ್ಟರ್ ಹೇಳ್ತಾರೆ, ಇವಳು ನಾರ್ಮಲಾಗಿದ್ದಾಳೆ, ಏನೂ ತೊಂದರೆ ಇಲ್ಲ ಅಂತ ಹೇಳಿ ಕಳಿಸ್ತಾರೆ. ಮತ್ತೆ ಆವತ್ತಿನ ರಾತ್ರಿ ಪಲ್ಲವಿ ಹಾಗೆ ಮಾಡೋಕ್ಕೆ ಶುರು ಮಾಡ್ತಾಳೆ. ಆಗ ಅವ್ರ ಅಪ್ಪ ಅಮ್ಮಂಗೆ ಅನಿಸುತ್ತೆ ಇಲ್ಲೊಂದು ಏನೋ ಸಮಸ್ಯೆ ಇದೆ ಅಂತ. ಆಗ ಪಲ್ಲವಿ ಅವ್ರ ಅಪ್ಪ ಅಮ್ಮ ಅವ್ರ ಸಂಬಂಧಿಕರ ಹತ್ರ ಮಾತಾಡಿ ಒಬ್ಬರು ಮಂತ್ರವಾದಿನ ಕರೆಸ್ತಾರೆ. ಅವ್ರು ಬಂದು ಪಲ್ಲವಿನ ನೋಡಿದ ತಕ್ಷಣ ಹೇಳ್ತಾರೆ, ಇವಳ ದೇಹದಲ್ಲಿ ಒಂದು ಆತ್ಮ ಆವರಿಸಿದೆ ಅಂತ. ಆಗ ಆ ಮಂತ್ರವಾದಿ ಅರಿಶಿಣ, ಕುಂಕುಮ, ಲಿಂಬೆಹಣ್ಣು, ಹೂವು ಎಲ್ಲ ಇಟ್ಟು ಪೂಜೆ ಶುರು ಮಾಡ್ತಾರೆ. ಪೂಜೆ ಶುರು ಆಗ್ತಿದ್ದಂಗೆ ಪಲ್ಲವಿ ಜೋರಾಗಿ ಗಂಡು ಧ್ವನಿಯಲ್ಲಿ ಕಿರ್ಚಕ್ಕೆ ಶುರು ಮಾಡ್ತಾಳೆ. ಈ ದೇಹ ನಂದಲ್ಲ ಅಂತ ಕಿರಿಸ್ತಾ ಇರ್ತಾಳೆ. ಆಗ ಆ ಮಂತ್ರವಾದಿಗಳು ಪೂಜೆ ಮಾಡ್ತಾ ಮಾಡ್ತಾ ಆ ಆತ್ಮನ ಕೇಳ್ತಾರೆ, ನೀನು ಯಾರು? ನಿಂಗೇನು ಬೇಕು? ಯಾಕೆ ಈ ಹುಡುಗಿ ದೇಹಕ್ಕೆ ನೀನು ಬಂದಿದ್ಯಾ ಅಂತ. ಆಗ ಆ ಆತ್ಮ ಹೇಳುತ್ತೆ, ನನ್ನ ಹೆಸರು ಆಕಾಶ್. ನನ್ನ ಜೊತೆಲಿದ್ದವರು ನಂಗೆ ಮೋಸ ಮಾಡಿ ಬಾವಿಗೆ ತಳ್ಳಿಬಿಟ್ರು. ನನ್ನ ಜೀವನದಲ್ಲಿ ತುಂಬ ಆಸೆಗಳನ್ನ ಇಟ್ಕೊಂಡಿದ್ದೆ. ನಂಗೆ ಬಂದಿರೋ ಪರಿಸ್ಥಿತಿ ಅವ್ರಿಗೂ ಬರೋ ತನಕ ಈ ದೇಹ ಬಿಟ್ಟು ನಾನು ಹೋಗಲ್ಲ. ಆಗ ಆ ಮಂತ್ರವಾದಿ ಆತ್ಮ ಹೇಳಿದ ಪ್ರತಿಯೊಂದು ತನ್ನ ಕತೆನ ಕೇಳಿಸ್ಕೊಂಡು ಹೀಗೆ ಹೇಳ್ತಾರೆ, ನೀನು ಹೇಳ್ತಾ ಇರೋರೆಲ್ಲ ಸತ್ತು ತುಂಬ ವರ್ಷ ಆಯಿತು. ಈ ಹುಡುಗಿಗೆ ತೊಂದರೆ ಕೊಡಬೇಡ, ಹೋಗು ನೀನು ಅಂತ ಹೇಳಿ ಅವಳ ತಲೆ ಕೂದಲನ್ನ ಕಿತ್ಕೊಂಡು ಆ ಮಂತ್ರದಂಡಕ್ಕೆ ಕಟ್ತಾರೆ. ಅಷ್ಟರಲ್ಲಿ ಪಲ್ಲವಿ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಆಗ ಮಂತ್ರವಾದಿ ಹೇಳ್ತಾರೆ, ಆತ್ಮನ ದೇಹದಿಂದ ಓಡಿಸಿದ್ದೀನಿ, ಇನ್ನೇನು ತೊಂದರೆ ಇಲ್ಲ, ನೀವು ಈಕೆನ ಕರ್ಕೊಂಡೋಗ್ಬೋದು ಅಂತ. ಮರುದಿನ ಬೆಳಿಗ್ಗೆಯಿಂದ ಮೊದಲಿನ ಥರ ಆಗ್ತಾ ಇರ್ತಾಳೆ.
ಆದರೆ ಅವಳು ಕಾಲೇಜಿಗೆ ಹೋಗೋ ದಾರಿನ ಬದಲಾಯಿಸಿರ್ತಾಳೆ. ಈಗ ನೀವು ಹೇಳಿ, ಈ ಶಕ್ತಿಗಳು ಸತ್ಯನಾ ಅಥವಾ ನಮ್ಮ ಮನಸ್ಸಿನ ಆಟನಾ? ನೀವು ಈ ಆತ್ಮಗಳಿವೆ ಅಂತ ನಂಬ್ತೀರಾ? ನಿಮ್ಮ ಅಭಿಪ್ರಾಯನ ಮತ್ತು ಅನುಭವಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಯಾರಿಗೊತ್ತು, ನಿಮ್ಮ ಅನುಭವಗಳು ಮುಂದಿನ ಕಥೆಗಳಾಗ್ಬೋದು. ಧನ್ಯವಾದಗಳು.